ಎಲೆಕ್ಷನ್ಸ್ ಬಂದ್ರೆ ಸಾಕು ಎಲ್ಲಾ ದೇವಸ್ಥಾನಕ್ಕೆ ಹೋಗೋ ರಾಜಕಾರಣಿಗಳು ಯಾಕೆ ಒಂದು ದೇವಸ್ಥಾನಕ್ಕೆ ಹೋಗೋಕೆ ಭಯ ಪಡ್ತಾರೆ? ಈ ದೇವಸ್ಥಾನದ ಹೆಸರು ಕೇಳಿದ್ರೆ ಸಾಕು ಕಾಲಿಡಲು ಕೂಡ ಹಿಂಜರಿತಾರೆ. ಇಲ್ಲಿನ ಜನರು ಹೇಳೋ ಪ್ರಕಾರ ಇದು ಕೇವಲ ದೇವಸ್ಥಾನ ಅಲ್ಲ, ಇದು 1000 ವರ್ಷಗಳ ನಿಗೂಢ ಶಕ್ತಿ. ತಮಿಳುನಾಡಿನ ತಾಂಜಾವೂರಿನಲ್ಲಿರುವ ಈ ಬೃಹದೇಶ್ವರ ದೇವಸ್ಥಾನವು ಆಗಿನ ಚೋಳ ರಾಜ ಆಗಿದ್ದಂತಹ ರಾಜರಾಜ ಚೋಳನು ಈ ದೇವಸ್ಥಾನವನ್ನು ಕೇವಲ 7 ವರ್ಷಗಳಲ್ಲಿ ಕಟ್ಟಿಸಿದನು. ಇನ್ನೊಂದು ವಿಶೇಷ ಏನಂದ್ರೆ ಈ ದೇವಸ್ಥಾನದ ಗೋಪುರದ ನೆರಳು ಕೂಡ ಭೂಮಿಗೆ ಒಂದ್ ಸ್ವಲ್ಪನೂ ಕೂಡ ಬೀಳೋದಿಲ್ಲ. ಮತ್ತೊಂದು ಅದ್ಭುತ ಏನಂದ್ರೆ ಈ ದೇವಸ್ಥಾನವನ್ನು ಇಂಟರ್ಲಾಕಿಂಗ್ ಸಿಸ್ಟಮ್ ಯೂಸ್ ಮಾಡಿ ಕಟ್ಟಿದ್ದಾರೆ. ಅಂದ್ರೆ ಯಾವುದೇ ಒಂದು ಸಿಮೆಂಟ್ ಅಥವಾ ಬೇರೇನೂ ಬಳಸದೆ ಕೇವಲ ಕಲ್ಲಿನಿಂದ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಈ ದೇವಸ್ಥಾನ ಭಾರತ ಮಾತ್ರ ಅಲ್ಲ, ಇದು ಏಷ್ಯಾದಲ್ಲೇ ಬೆಸ್ಟ್ ಆರ್ಕಿಟೆಕ್ಚರ್ ಅಂತಾನೆ ಹೇಳ್ಬೋದು. ಇಂತಹ ಎಷ್ಟೋ ಅದ್ಭುತಗಳನ್ನು ಹೊಂದಿರುವ ಈ ದೇವಸ್ಥಾನಕ್ಕೆ ಯಾಕೆ ಪೊಲಿಟಿಷಿಯನ್ಸ್ ಹೋಗೋಕೆ ಭಯ ಪಡ್ತಾರೆ? ಅಂತಹ ಭಯ ಪಡೋವಂಥದ್ದಾದ್ರೂ ಏನು? 1984 ಇಂದಿರಾ ಗಾಂಧಿ ಹಾಗೆ ಆಗಿನ ತಮಿಳುನಾಡಿನ ಸಿಎಂ ಆದಂತಹ MGR ಇವರಿಬ್ರು ಈ ದೇವಸ್ಥಾನಕ್ಕೆ ಬಂದಿರ್ತಾರೆ. ಇವರು ಮೈನ್ ಗೇಟ್ ಅಂದ್ರೆ ಮುಖ್ಯ ದ್ವಾರದಿಂದ ಹೋಗಿರ್ತಾರೆ. ಇಲ್ಲಿನ ಜನರು ಹೇಳೋ ಪ್ರಕಾರ ಇದು ಶಾಪಗ್ರಸ್ತ ದೇವಸ್ಥಾನ. ಯಾರೊಬ್ರು ಪೊಲಿಟಿಷಿಯನ್ಸ್ ಅಥವಾ ಲೀಡರ್ ಯಾರು ಈ ದೇವಸ್ಥಾನದ ಮುಖ್ಯ ದ್ವಾರದಿಂದ ಹೋಗ್ತಾರೋ ಅವರು ಒಂದಲ್ಲ ಒಂದು ರೀತಿಯ ತೊಂದರೆಗೆ ಈಡಾಗ್ತಾರೋ ಅನ್ನೋದು ಇಲ್ಲಿನ ಜನರ ನಂಬಿಕೆ. ಆದ್ರೆ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಇದುವರೆಗೂ ಗೊತ್ತಿಲ್ಲ. ಆದ್ರೆ ಇದನ್ನ ನಂಬೋ ತರ ಮಾಡಿದ್ದು ಅಂದ್ರೆ ಈ 2 ಇನ್ಸಿಡೆಂಟ್ ಮಾತ್ರ. ಈ ದೇವಸ್ಥಾನಕ್ಕೆ ಬಂದು ಹೋದ ನಂತರ ಇಂದಿರಾ ಗಾಂಧಿ ಅವರಿಗೆ ಕೇವಲ 2 ತಿಂಗಳಲ್ಲಿ ಹತ್ಯೆಗೀಡಾಗ್ತಾರೆ. ಹಾಗೆ MGR ಕೂಡ ಅನಾರೋಗ್ಯದಿಂದ ಫಾರಿನ್ಗೆ ಹೋಗ್ತಾರೆ ಟ್ರೀಟ್ಮೆಂಟಿಗೋಸ್ಕರ. ಇಲ್ಲಿನ ಜನರ ನಂಬಿಕೆ ಪ್ರಕಾರ ಈ ಶಾಪ ಬಂದದ್ದು ರಾಜರಾಜ ಚೋಳರ ಗುರು ಆದಂತಹ ಕರುವೂರರ್ ಅವರಿಂದ. ಕರುವೂರರ್ ಅವರು ಒಬ್ಬ ಒಳ್ಳೆಯ ಸಿದ್ಧಿ ಪುರುಷ. ಕರುವೂರರ್ ಅವರಿಗೆ ಈ ದೇವಸ್ಥಾನದ ಶಾಸನಗಳೆಲ್ಲ ತಮಿಳಿನಲ್ಲಿ ಇರಬೇಕೆಂದು ಅವರ ಇಚ್ಛೆ ಇತ್ತು. ಆದ್ರೆ ರಾಜರಾಜ ಚೋಳನು ಅವರ ಇಚ್ಛೆಗೆ ವಿರುದ್ಧವಾಗಿ ಹೋದಾಗ ಈ ಶಾಪ ಹುಟ್ಟಿತು ಎಂಬುದು ಇಲ್ಲಿನ ಜನರ ನಂಬಿಕೆ. ಅಂದ್ರೆ ರಾಜರಾಜ ಚೋಳನು ಈ ದೇವಸ್ಥಾನದ ಶಾಸನಗಳನ್ನೆಲ್ಲ ಸಂಸ್ಕೃತದಲ್ಲೇ ಕೆತ್ತಿಸಿದಾಗ ಈ ಶಾಪ ಹುಟ್ಟಿತು ಎಂಬುದು ಇಲ್ಲಿನ ಜನರ ನಂಬಿಕೆ. 2010 ಅಲ್ಲಿ ಕರುಣಾನಿಧಿಯವರು ಕೂಡ ಈ ದೇವಸ್ಥಾನಕ್ಕೆ ಬಂದಿರ್ತಾರೆ. ಆದ್ರೆ ಅವರು ಮೇನ್ ಗೇಟ್ ನ ಇಗ್ನೋರ್ ಮಾಡಿ ಸೈಡ್ ಗೇಟ್ ಇಂದ ಬಂದಿರ್ತಾರೆ. ಹಾಗೆ ರೀಸೆಂಟ್ ಆಗಿ ನರೇಂದ್ರ ಮೋದಿ ಅವರು ಕೂಡ ಗಂಗೈಕೊಂಡಂ ಚೋಳಾಪುರಂ ದೇವಸ್ಥಾನಕ್ಕೆ ಬಂದಿರ್ತಾರೆ. ಈ ಗಂಗೈಕೊಂಡಂ ಚೋಳಾಪುರಂ ದೇವಸ್ಥಾನವು ರಾಜರಾಜ ಚೋಳನ ಮಗಾದ ರಾಜೇಂದ್ರ ಚೋಳ ಕಟ್ಟಿಸಿದ ದೇವಸ್ಥಾನ. ಆದ್ರೆ ಈ ಗಂಗೈಕೊಂಡಂ ಚೋಳಾಪುರಂ ದೇವಸ್ಥಾನಕ್ಕೂ ಮತ್ತೆ ಈ ತಂಜಾವೂರಿನ ಬೃಹದೇಶ್ವರ ದೇವಸ್ಥಾನಕ್ಕೂ ಕೇವಲ 1 ಗಂಟೆ ಮಾತ್ರ ಜರ್ನಿ. ಆದ್ರೆ ಮೋದಿಯವರು ಈ ದೇವಸ್ಥಾನವನ್ನು ಸ್ಕಿಪ್ ಮಾಡಿ ಗಂಗೈಕೊಂಡಂ ಚೋಳಾಪುರಂ ದೇವಸ್ಥಾನಕ್ಕೆ ಹೋಗಿರ್ತಾರೆ. ಅಲ್ಲಿಗೂ ಇಲ್ಲಿಗೂ ಕಂಪೇರ್ ಮಾಡೋದಿದ್ರೆ ಬೃಹದೇಶ್ವರ ದೇವಸ್ಥಾನವು ಗಂಗೈಕೊಂಡಂ ಚೋಳಾಪುರಂ ದೇವಸ್ಥಾನಕ್ಕಿಂತ ಆರ್ಕಿಟೆಕ್ಚರಲ್ ಡಿಸೈನ್ ಅಲ್ಲಿ ಒಂದು ಬೆಸ್ಟ್ ಆರ್ಕಿಟೆಕ್ಚರಲ್ ಡಿಸೈನ್ ಅಂತಾನೆ ಹೇಳ್ಬೋದು. ಹಾಗೆ ಯುನೆಸ್ಕೋದ ಒಂದು ಬೆಸ್ಟ್ ಹೆರಿಟೇಜ್ ಸೆಂಟರ್ ಅಂತಾನೆ. ಆದ್ರೆ ಇಲ್ಲಿವರೆಗೂ ಪೊಲಿಟಿಷಿಯನ್ಸ್ ನ ಬೆಚ್ಚು ಬೀಳಿಸಿದ ಒಂದು ದೇವಸ್ಥಾನ ಅಂದ್ರೆ ಈ ಬೃಹದೇಶ್ವರ ದೇವಸ್ಥಾನ ಅಂತಾನೆ ಹೇಳ್ಬೋದು.